ದೇವ್ರ ಮುಂದೆ ನಿಂತು ಏನು ನಿಮ್ಮದು? ಯಾಕೆ ಹಾಗೆ ನೋಡ್ತಿದ್ದೀರಾ? ಈ ದೇವಿನ ಎಷ್ಟು ಕಣ್ಣು ತುಂಬ್ಕೋತಾ ಇದ್ರು ಸಾಲ್ತಾ ಇಲ್ಲ. ಏನು ಮಾಡಲಿ? ಮುದ್ದು, ಹೆಂಡ್ತಿ ದೇವ್ರೆ. ಇಷ್ಟು ದಿನ ವಿಧಿ ನಮ್ಗೊಂದಷ್ಟು ಪರೀಕ್ಷೆ ಕೊಟ್ಟು, ಆದರೆ ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದೆ. ಪ್ರೀತಿಸೋರು ಒಂದಾಗೋದು, ಮದುವೆ ಆಗೋದು ಎಷ್ಟು ಕಷ್ಟ ಅಂತ ಬದುಕು ಪ್ರತಿಯೊಂದು ಹೆಜ್ಜೆಲೂ ಕಲಿಸ್ಕೊಟ್ಟಿದೆ. ಆದರೆ ಆ ಕೃಷ್ಣ ನಮ್ಮ ಕೈನ ಯಾವತ್ತೂ ಬಿಡಲಿಲ್ಲ. ಮುಂದೆ ಯಾವುದೋ ಸಮಸ್ಯೆ ಆಗಬಾರ್ದು ಅಂತ ಆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಳ್ಳಿ. ಹಾಂ, ಬಟ್ ಒಂದು ಸ್ಮಾಲ್ ಕರೆಕ್ಷನ್ ಇದೆ. ಏನು? ನನ್ನ ಕೇಳೋದಾದರೆ ದೇವ್ರ ಹತ್ರ ನಂಗೆ ಯಾವುದೂ ಕಷ್ಟ ಕೊಡಬೇಡ ಅಂತ ಯಾವತ್ತೂ ಕೇಳಬಾರ್ದು. ಏನಕ್ಕಂದರೆ ಕತ್ಲಿದ್ದಾಗಲೇ ಬೆಳಕಿನ ಬೆಲೆ ಗೊತ್ತಾಗೋದಲ್ವಾ. ಸೊ ಏನೇ ಕಷ್ಟ ಕೊಟ್ಟರು ಅದನ್ನು ಎದುರಿಸೋ ಶಕ್ತಿ ಕೊಡು ಅಂತ ಕೇಳ್ಕೋಬೇಕು. ಅದು ಕರೆಕ್ಟೇ. ಜೊತೆಯಾಗಿ ಎದುರಿಸೋ ಶಕ್ತಿ ಕೊಡಪ್ಪ ಅಂತ ಆ ದೇವ್ರ ಹತ್ರ ಕಣ್ಣು ಮುಚ್ಕೊಂಡು ಬೇಡ್ಕೊಳ್ಳಿ. ಓಕೆ ಮೇಡಮ್, ಅಪ್ಪಣೆ ಆಗಲಿ. ಮಾಲ್ತಿ, ಎಲ್ಲ ರೆಡಿ ಇದೆಯಾ? ರಾಧಿಕಾ, ತಟ್ಟೆಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಜೋಡಿಸ್ಬಿಡು. ಬಂದವ್ರಿಗೆಲ್ಲ ಹೂವು ಕೊಡೋ ಜವಾಬ್ದಾರಿ ನಿಂದು. ಏನು? ಓಕೆ. ನನ್ನಂಥ ವ್ಯಕ್ತಿನ ಯಾರೂ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಾಗ ನಾನೇ ಬೇಕು ಅಂತ ಬಯಸಿ ಬಂದವ್ರ ನಿಧಿ ನನ್ನ ಬದುಕಿಗೆ ನೀನು ಕೊಟ್ಟಿರೋ ದೊಡ್ಡ ವರ. ಅವ್ರು ಯಾವಾಗಲೂ ನೆಮ್ಮದಿಯಾಗಿರಬೇಕು. ಇಲ್ಲಿ ತನಕ ನನ್ನ ಮುದ್ದು ತುಂಬ ಕಷ್ಟಪಟ್ಟಿದ್ದಾರೆ. ಬೇಕಾದಷ್ಟು ಪರೀಕ್ಷೆನ ಅವ್ರಿಗೆ ನೀನು ಆಲ್ರೆಡಿ ಕೊಟ್ಟಿದ್ಯಾ. ಇನ್ಮೇಲಾದರೂ ಅವರು ಸಂತೋಷವಾಗಿ ನಗ್ತಾ ಇರೋವಾಗ ಮಾಡು ದೇವ್ರೆ. ಪ್ರಪಂಚದ ಎಲ್ಲ ಸುಖನೂ ಅವ್ರಿಗೆ ಸಿಗಲಿ. ನಾವು ಅನ್ಕೊಂಡಿದ್ದೆಲ್ಲ ಆಗತ್ತೆ. ಹೂವು ಬಲ್ಗಡೆಯಿಂದ ಬಿದ್ದಿದೆ. ಆಗಲೇಬೇಕು. ಹೊರಡೋಣ, ಎಲ್ಲರೂ ಕಾಯ್ತಾ ಇರ್ತಾರೆ. ಅಲ್ಲ, ಈ ಕರ್ಣನ ನಿಧಿ ಎಲ್ಲಿ ಹೋದ್ರು? ದೇವ್ರಿಗೆ ಕೈ ಮುಗ್ದು ದೇವ್ರ ಆಶೀರ್ವಾದ ತಗೊಳೋದಕ್ಕೆ ಅಂತ ಹೋಗಿದ್ದಾರೆ. ತಗೊಳ್ಳಿ. ಶಾಸ್ತ್ರಗಳೆಲ್ಲ ಚೆನ್ನಾಗಿ ಆದ್ರೆ ಸಾಕು. ಅವರಿಬ್ರು ಬಾಳು ಚೆನ್ನಾಗಿರ್ಬೇಕು ಕಣೆ, ಅದೇ ನನ್ನ ಆಸೆ. ನಡಿ, ತುಂಬಾ ಕೆಲಸ ಇದೆ. ಮುದು, ಒಂದು ನಿಮಿಷ ಬನ್ನಿ. ಇಲ್ಲಿ ಇಲ್ಲಿಗೆ ಬನ್ನಿ, ಹೇಳ್ತೀನಿ, ಬೇಗ ಬನ್ನಿ. ನಿಧಿಯವರೇ, ಎಲ್ರಿಗೂ ಹೋಗ್ತಿದ್ದೀರಾ? ಎಲ್ಲರೂ ತಾಳಿಶಾಸ್ತ್ರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಮುದ್ದು, ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡೆ, ಆದ್ರೆ ಒಂದೇ ಒಂದು ಮರ್ತೋಗಿದ್ದೀನಿ. ನಿಮ್ಗೆ ನೆನಪಿದ್ಯಾ? ಮರೆಯೋಕ್ಕಾಗುತ್ತಾ? ಈ ಗಂಟೆ ಹೊಡೆದು ಏನೇ ಕೇಳ್ಕೊಂಡ್ರು ಆಗತ್ತೆ. ಮತ್ತೆ ನಾನೇನೋ ಕೇಳ್ಕೋಬೇಕು, ನನ್ನನ್ನ ಎತ್ಕೋತೀರಾ? ನೀವು ಹೇಳೋದನ್ನ ಕೇಳೋದು ಬಿಟ್ಟು ಬೇರೆ ಏನು ಮಾಡಿದ್ದೀನಿ ಹೇಳಿ? ನಿಮ್ಮ ಕೃಷ್ಣಂಗೆ ಡೈರೆಕ್ಟಾಗಿ ಕೇಳಿಸ್ಬೇಕು, ಆ ಥರ ಗಂಟೆ ಹೊಡೆದು ಕೇಳ್ಕೊಳ್ಳಿ. ಮತ್ತೆ ಅವತ್ತು ನನ್ನ ಎತ್ಕೊಳ್ಳೋಕ್ಕೆ PhD ರಿಸರ್ಚ್ ಮಾಡೋರ ಥರ ತುಂಬ ಯೋಚನೆ ಮಾಡ್ತಿದ್ರಿ. ಅವತ್ತು ನನ್ನ ಪಾಡಿ ಏನು ಕೇಳ್ತೀರಾ? ಪ್ರೀತಿ ಇದ್ರೂ ಹೇಳ್ಕೊಳಕ್ಕಾಗ್ದಿರೋ ಪಜಿತಿಲಿದ್ದೆ. ಸರಿ, ಬನ್ನಿ. ಏಳೇಳು ಜನ್ಮಕ್ಕೂ ನನ್ನ ಮುದ್ದು ಕರ್ಣನೇ ನನ್ನ ಗಂಡನಾಗಿ ನನ್ನ ಜೊತೆಗಿರ್ಬೇಕು. ಬರೀ ಈ ಜನ್ಮ ಅಷ್ಟೇ ಅಲ್ಲ,
ಪ್ರತಿ ಜನ್ಮದಲ್ಲೂ ನಿಮ್ಮ ಜೊತೆಲಿ ನಿಂತು ಗಂಡನಾಗಿ ಧರ್ಮ ಪಾಲಿಸ್ತೀನಿ. ಹಾಲ್ಕೋವಾ ನೀನ್ ಲೇಟಾಗಿ ಬರ್ತೀಯ ಅಂತ ಅಂದ್ಕೊಂಡಿದ್ದೆ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ ನೋಡು. ಎಲ್ಲಿ ನಿಧಿನೇ ಕಾಣಿಸ್ತಾ ಇಲ್ಲ? ಅವರು ದೇವಸ್ಥಾನನ ಪ್ರದಕ್ಷಿಣೆ ಹಾಕಕ್ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಬನ್ನಿ ಬನ್ನಿ, ನಮಸ್ಕಾರ. ನಮಸ್ಕಾರ. ರಿಯಾ, ಚೆನ್ನಾಗಿದ್ದೀರಾ ಅಜ್ಜಿ? ನಮ್ಮ ನೀ ಹೇಗಿದ್ಯಾ? ಚೆನ್ನಾಗಿದೆ. ಶಾಂತಿ ಬೇಬಿ ನೋಡು, ನಿನ್ ಮೊಮ್ಮಗಳು ಬಂದ್ಲು. ಕೇಕ್ ಕಾಣ್ತಾ ಇದೆ, ದಂತದ ಗೊಂಬೆ ತರ. ಕಡೆ ಶಾಂತಿ ಬೇಬಿ ಆಶೀರ್ವಾದ ಮಾಡಿ. ಪ್ರತಿ ಸಲ ತರ ನನ್ ದೃಷ್ಟಿನೇ ತಾಗತ್ತೆ ಇಬ್ರಿಗೂ. ಎದ್ದೇಳಿ ಇಬ್ರು, ಚೆನ್ನಾಗಿರಿ. ರೋಸಿ ಅವರೇ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನೀವು ಇದ್ರೆ 100 ಆನೆ ಬಲ ಬಂದಾಗೆ. ಹಾಗನ್ಕೊಳ್ಳೋದು ನಿನ್ ಒಳ್ಳೆತನಪ್ಪ. ನೀನು ನಿಧಿ ಇಲ್ಲಿವರೆಗೆ ಬರಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಗೊತ್ತು. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಅಕ್ಕಂಗೆ ಬಾ ಅಂತ ಎಷ್ಟು ಹೇಳ್ದೆ, ಆದ್ರೆ ಅವಳು ಯಾಕೋ ಮನ್ಸೇ ಮಾಡಲಿಲ್ಲ. ಅವಳಿಲ್ದೆ ನನ್ನ ಜೀವನದಲ್ಲಿ ಏನೂ ನಡೆದೇ ಇಲ್ಲ. ಆದರೆ ಇವತ್ತು ತುಂಬ ಮುಖ್ಯವಾದ ದಿನ, ಅವಳೇ ನನ್ನ ಪಕ್ಕದಲ್ಲಿಲ್ಲ. ಹೂ ನಿಧಿ, ಮನ್ಸಿಗೆ ನೆಮ್ಮದಿ ಸಿಗ್ಲಿ ಅಂತ ಆಧ್ಯಾತ್ಮ ಶಿಬಿರಕ್ಕೆ ಸೇರ್ಕೊಂಡಿದ್ದಾಳೆ. ನಾನು ಬಾ ಅಂತ ಕರೆದೆ, ಆದ್ರೆ ಈಗ ಅಲ್ಲಿ ಅವಳಿಗೆ ತುಂಬಾ ಸಮಾಧಾನ ಸಿಕ್ಕಿದೆ. ಮತ್ತೆ ಇಲ್ಲಿ ಬಂದು ಹಳೇದೆಲ್ಲ ನೆನಪಾಗಿ ಬೇಜಾರು ಮಾಡ್ಕೋತಾಳೆ ಅಂತ ನಾ ಬಲವಂತಾನೆ ಮಾಡಲಿಲ್ಲ. ಪರವಾಗಿಲ್ಲ ಬಿಡಿ, ಈ ಹೊತ್ತಲ್ಲಿ ಮನ್ಸಿಗೆ ನೆಮ್ಮದಿ ಇರೋದೇ ಮುಖ್ಯ. ನಾವೆಲ್ಲರೂ ಶಾಸ್ತ್ರ ಶುರು ಮಾಡೋಣ ಬನ್ನಿ. ಮುಹೂರ್ತದ ಸಮಯ ಹತ್ರ ಬಂತು, ಯಾರಾದರೂ ತಾಳಿ ಇದನ್ನ ಪೋಣಿಸ್ಕೊಡಿ. ಆಯ್ತು ಮೊಚ್ಚಡೆ, ತಾಳಿನ ನೀನೇ ಪುಣ್ಸೆ. ಎಷ್ಟೇ ಆಗ್ಲಿ ನಿನ್ ಪ್ರೀತಿ ಮೊಮ್ಮಗಳ ತಾಳಿ ಶಾಸ್ತ್ರ ಅಲ್ವಾ? ನಾನಾ ಬೇಡಪ್ಪ, ಮಾಲ್ತಿ ಪೋಣಿಸ್ಲಿ. ನೀವ್ ಹಿರಿಯರು, ನೀವೇ ಮಾಡಿ. ನೀವು ಮಾಡಿ ಅಂತ ಇಬ್ರು ಹೀಗೆ ಹೇಳ್ತಿದ್ರೆ ಹೇಗೆ? ಮುಹೂರ್ತ ಮೀರೋಗುತ್ತೆ ನೋಡೆ. ನೀನ್ ಅಲ್ದೆಲ್ಲ ಇನ್ ಯಾರೇ ಮಾಡ್ಬೇಕು? ನೀನ್ ಬಾ ಅಮ್ಮ, ಬಾ ನೀನು ಬಾರೆ. ಅಯ್ಯೋ